ಒಂದು ಹಳೆಯ ದಿನಚರಿ, ಅದರೊಳಗೆ ಒಂದು ಹೆಸರು, ತೇಜಸ್ವಿನಿ. ಆ ಕ್ಷಣದಿಂದಲೇ ಆಂಜಿಯ ಪ್ರಯಾಣ ಶುರುವಾಯಿತು. ಹಳೆಯ ರಸ್ತೆ, ಹಳೆಯ ಮನೆ, ಕೊನೆಗೆ ಒಂದು ಬಾಗಿಲು ತೆರೆಯಿತು. ತೇಜಸ್ವಿನಿ ಆಶ್ಚರ್ಯದಿಂದ ಕೇಳುತ್ತಾಳೆ, ಈ ಪುಸ್ತಕ ನಿಮಗೆ ಹೇಗೆ ಸಿಕ್ಕಿತು? ಆಂಜಿ ನಗುತ್ತಾ, ಇದು ಕೇವಲ ಪುಸ್ತಕವಲ್ಲ, ಇದು ಒಬ್ಬ ಮಹಿಳೆಯ ಬದುಕಿನ ಹಾದಿ, ಮಾತಿನ ಸರಿಗಮ, ಸ್ಮೃತಿಗಳ ಸುಳಿವು. ಸಮಯ ಕಳೆದಂತೆ ದಿನಚರಿ ಪದಗಳಾಯಿತು, ಪದಗಳು ಕಥೆ ಆಯಿತು, ಕಥೆ ಪುಸ್ತಕವಾಯಿತು. ಅದರ ಪುಟಗಳು ಕೇವಲ ಬರಹವಲ್ಲ, ಬಾಳಿನ ನಗು, ನೋವು, ಕನಸುಗಳ ಪಾದಚಿಹ್ನೆಗಳು. ಶೋಭಾ ಬೆಟ್ಗೇರಿಯವರ ನಿಜವಾದ ಬದುಕಿನ ಯಾತ್ರೆ. ಓದು ನಿರಂತರ, ಆದರೆ ಕೆಲ ಕಥೆಗಳು ಓದಲು ಅಲ್ಲ, ಅನುಭವಿಸಲು ಬರೆಯಲ್ಪಟ್ಟಿರುತ್ತವೆ.